16 ಜನ ನಮ್ಮ ಗೌರಿಬಿದನೂರು ತಾಲೂಕಿನ ಸ್ಟಡಿ ಮಾಡೋಕ್ಕೆ ಹೋಗಿದ್ದರು ಮತ್ತು ಯಾತ್ರೆಗೆ ಹೋಗಿದ್ದರು ಮತ್ತು ಬಿಸ್ನೆಸ್ಮೆನ್ ಸೇರಿ 16 ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರು ಎಲ್ಲರೂ ಕೂಡ ಭಯಭೀತರಾಗಿದ್ದರು. ಏನು ವ್ಯತ್ಯಾಸ ಆಗುತ್ತೋ, ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ, ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತಬಾಂಧವರು ಭಾಳ ಭಯಭೀತರಾಗಿದ್ದರು. ಇವತ್ತು ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಅವ್ರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಸುರಕ್ಷಿತವಾಗಿ ಬಂದಿದ್ದಕ್ಕೆ ಕೆಲವರು ಸ್ಟಡಿ ಮಾಡೋಕ್ಕೆ ಹೋಗಿದ್ರು, ಕೆಲವರು ಯಾತ್ರೆಗೆ ಹೋಗಿದ್ರು, ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ರು. ಇನ್ನು 60 ಜನ 24 ಗಂಟೆ ಒಳಗೆ 69 ಜನ ಮತ್ತೆ ಬರ್ತಾಯಿದ್ದಾರೆ. ಅವರು ಕೂಡ ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಇವರು ಕೂಡ ಡೆಲ್ಲಿ ಬಂದ ಮೇಲೆ ಡೆಲ್ಲಿಯಿಂದ ಇಲ್ಲಿ ಕರೆಸ್ಕೊಳ್ಳೋಕ್ಕೆ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನು ಸೌಲಭ್ಯ ಕೊಡಬೇಕು ಕೊಟ್ಟು ಅವ್ರನ್ನ ಫ್ಲೈಟಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ಇನ್ನೂ 70 ಜನ ಬರಬೇಕು. ಅವ್ರನ್ನೂ ಕೂಡ ಈ ಒಂದು ಬರೋ ಒಂದು 24 ಗಂಟೆ ಒಳಗೆ ಅವರು ಬರ್ತಾರೆ. ಅವ್ರನ್ನೂ ಕೂಡ ಬರಮಾಡ್ಕೊತೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೆ. ಅವರು ಕೂಡ ಭರವಸೆ ಕೊಟ್ಟು ಅವರು ಕೂಡ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದ್ಬಿಟ್ಟು ಅವ್ರು ಸುರಕ್ಷಿತವಾಗಿ ಕರೆಸಬೇಕು ಅನ್ನೋ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದ್ದೆ. ಅದರಿಂದ ಭಾರತ ಸರ್ಕಾರ ಅವರು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದ್ರು. ಡೆಲ್ಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಅವ್ರನ್ನ ಬರಮಾಡಿಕೊಂಡಿದ್ದೀನಿ. ನಮ್ಮ ಅಣ್ಣಂದು ಫುಲ್ ಫ್ಯಾಮಿಲಿ 4 ಜನ. ಇವಾಗ ಒಟ್ಟು ನಮ್ಮೂರವರು ಒಂದು 22 ಜನ ಬರ್ತಾವ್ರೆ. ಮೊದಲು ಫ್ಲೈಟಲ್ಲಿ 8 ಜನ ಅರೈವ್ ಆಗಿದ್ದಾರೆ. ಅವ್ರು 1 ಗಂಟೆ ಲೇಟಾಗಿ ನಮ್ಮ ಅಣ್ಣವ್ರ ಫ್ಲೈಟು ಅದ್ರಾಗ 15 ಜನ ಇದ್ದಾರೆ. ಟೋಟಲಾಗಿ 22 ಜನ ಬರ್ತಾವ್ರೆ ಸರ್. ಅಲ್ಲಿ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಇತ್ತು. ಜಾಸ್ತಿ ಇರೋದಕ್ಕೆ ಜಾಸ್ತಿ ಅವ್ರ ಸಂಪರ್ಕದಲ್ಲಿ ಇರಲಿಲ್ಲ ನಮಗೆ. ಅವ್ರು ನಮ್ಮ ಅಣ್ಣವ್ರ ಫ್ಯಾಮಿಲಿಯವ್ರು ಎಲ್ಲರೂ ಹೋಗಿ 18 ದಿವಸ ಆಗಿತ್ತು. ಅವ್ರು ಹೋಗಿದ್ದು 13 ದಿವಸ ಅವ್ರು ಆರಾಮಾಗಿದ್ದರು. ಇರಾನಲ್ಲಿ ಮಷದ್ ಸಿಟಿಯಲ್ಲಿ ನಮ್ಮ ದೇವಸ್ಥಾನ ಇದೆ, ಇಮಾಮ್ ರಜಾ ದೇವಸ್ಥಾನ. ಅಲ್ಲಿಗೋಗಿ ಎಲ್ಲ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡಿದ್ರು, ಆರಾಮಾಗಿ ಇದ್ದರು. ತಿರುಗಿ ಅಲ್ಲಿಂದ ಇವರು ಹುಮ್ ಸಿಟಿಗೆ ಬಂದರು. ಅಲ್ಲಿ ಒಂದು ದೇವಸ್ಥಾನ ಇದೆ, ಮಾಸೂಮೈ ಹುಮ್ ಅಂದ್ಬಿಟ್ಟು. ಅಲ್ಲಿ ದರ್ಶನ ಮಾಡ್ಕೊಂಡು ಆರಾಮಾಗಿದ್ದರು. ಏಕಾಏಕಿ ಇದು ಯುದ್ಧ ಸ್ಟಾರ್ಟ್ ಆಗಿರೋದಕ್ಕೆ ಅವ್ರಿಗೂ ಮೊದಲನೇದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು 1 ಗಂಟೆ ರಾತ್ರಿಗೆ ಮಲಗಿದ್ರಂತೆ. ನಮ್ಮ ಇಂಡಿಯನ್ ಟೈಮಿಂಗ್ 3 ಗಂಟೆಗೆ ಇದು ಫಸ್ಟ್ ಮಿಸೈಲ್ ಬಿದ್ದಿರೋದು. ನಾವು ಬೆಳಿಗ್ಗೆ 5 ಗಂಟೆಗೆ ಡೈಲಿ ಎದ್ದು ನೋಡಿದ್ರೆ ಈ ಥರ ಇರಾನಲ್ಲಿ ಮಿಸೈಲ್ಗಳು ಬಿದ್ದಿದೆ ಅಂತ ನಮ್ಗೆ ಮೆಸೇಜ್ ಸಿಕ್ತು. ಆವಾಗ ನಮ್ಮ ಅಣ್ಣಗೆ ನಾವು ಫೋನ್ ಮಾಡಿದ್ದಕ್ಕೆ ಅವ್ರು ರಿಸೀವ್ ಮಾಡಿಲ್ಲ ಫೋನು. ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ರಿಸೀವ್ ಮಾಡಿದ್ರು. ಆವಾಗ ಯಾಕಪ್ಪ ಇಷ್ಟು ಸರಿ ಫೋನ್ ಮಾಡಿದೆ ನಮ್ಮ ಅಣ್ಣವ್ರು ನಮ್ಮನ್ನು ಕೇಳಿದ್ರು. ಈ ಥರ ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೀವಿ, ಇರಾನಲ್ಲಿ ಮಿಸೈಲ್ಗಳು ಬಿದ್ದಿದೆ, ಬಾಂಬ್ಗಳು ಬಿದ್ದಿದೆ ಅಂದ್ಬಿಟ್ಟು ನಮ್ಗೆ ಭಯ ಆಗ್ತಾಯಿದೆ. ನೀವು ಹೇಗಿದ್ದೀರ ಅಂತ ನಮ್ಮ ಅಣ್ಣನ ಕೇಳಿದ್ದಕ್ಕೆ ನಾವು ಇರೋ ಜಾಗ ಸೇಫ್ ಆಗಿದೆ, ನಾವು ಹುಮ್ಮಲ್ಲಿದ್ದೀವಿ, ನಮ್ಮ ಕಡೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾವು ಎದ್ದಿರೋದು ಇಲ್ಲಿ ಪರಿಸ್ಥಿತಿ ಏನಿದೆ ನಾವು ನೋಡಿಕೊಂಡು ತಿರ್ಗಿ ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. 1 ಗಂಟೆ ಬಿಟ್ಟು ಫೋನ್ ಮಾಡಿದ್ರು. ಹೌದು 4-5 ಕಡೆ ಮಿಸೈಲ್ಗಳು ಬಿದ್ದಿದೆ, ಬಾಂಬ್ಗಳು ಬಿದ್ದಿದೆ ಅಂತೆ. ಆದರೂ ನಾವು ಇರೋ ಕಡೆ ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರು. ಆದರೂ ಅವ್ರು ಇರೋ ಜಾಗದಾಗ ಅವ್ರು ಸೇಫಾಗಿದ್ದರು, ಅವ್ರಿಗೆ ಗ್ಯಾರಂಟಿ ಇತ್ತು. ಆದರೂ ನಮಗಿಲ್ಲಿ ಭಯ ಇತ್ತು. ಅಷ್ಟು ಮಿಸೈಲ್ಗಳು ಬೀಳ್ತಾಯಿದೆ, ಅಷ್ಟು ಬಾಂಬ್ಗಳು ಬೀಳ್ತಾ ಇದೆಯಲ್ಲ, ಹೆಂಗಪ್ಪ ಆಗೋದು, ಇವರು ಇರೋ ಕಡೆಯೂ ಬಾಂಬ್ ಬಿದ್ದರೆ ಹೆಂಗೆ ಅಂದ್ಬಿಟ್ಟು ನಮಗೆ ಭಯ ಇತ್ತು. ಆದರೂ ನಮ್ಮ ಇಂಡಿಯನ್ ಗೌರ್ಮೆಂಟು, ಇರಾನ್ ಗೌರ್ಮೆಂಟ್ ಅವರು ಇಬ್ಬರು ಸಹಾಯದಿಂದ ನಮ್ಮ ಇಂಡಿಯನ್ ಅಂಬಾಸಿ ಕಡೆಯಿಂದ ಜಾಸ್ತಿ ಸಪೋರ್ಟ್ ಆಯಿತು. ಇವರಿಗೆ ಸೇಫ್ ಜಾಗದಾಗೆ ಕರ್ಕೊಂಡೋಗಿ ನಮ್ಮ ಅಂಬಾಸಿ ಅವರು ಹುಮ್ಮಿಂದ ಮಷದ್ಗೆ ಕರ್ಕೊಂಡು ಬಂದು ಅಲ್ಲೇ ಒಳ್ಳೆ ಲಾಡ್ಜಿಂಗಲ್ಲಿ ಇಟ್ಟರು. ಇವ್ರಿಗೆ ಒಳ್ಳೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ 3 ದಿವಸ ಆದಮೇಲೆ ನಿನ್ನೆ ಮಹಾನೀರಿಂದ ಮಷದ್ ಏರ್ಪೋರ್ಟಿಂದ ದಿಲ್ಲಿಗೆ ಕರ್ಕೊಂಡು ಬಂದರು. ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ದಿಲ್ಲಿಯಿಂದ ನಮ್ಮ ಗೌರಿಬಿದನೂರಿಗೆ, ನಮ್ಮ ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ನಮ್ಮ ಗೌರಿಬಿದನೂರು MLA ಶಾಸಕರು KH ಪುಟ್ಟಸ್ವಾಮಿ ಗೌಡವರು ಜಾಸ್ತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಮೊದಲನೇದು ನಮ್ಮ ಇಂಡಿಯನ್ ಗೌರ್ಮೆಂಟುಗೆ ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತೀವಿ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಅಂಬಾಸಿಯವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವ್ರ ಶ್ರಮದಿಂದ ಇವಾಗ ಸೇಫ್ಟಿಯಾಗಿ ನಮ್ಮ ಇಂಡಿಯಾಗೆ ನಮ್ಮ ಅಣ್ಣವರು, ನಮ್ಮ ಊರವ್ರು ಎಲ್ಲರೂ 22 ಜನ ಸೇಫ್ಟಿಯಾಗಿ ಬರ್ತಾವ್ರು ಅಂದರೆ ಇದ್ರ ಹಿಂದೆ ನಮ್ಮ ಇಂಡಿಯನ್ ಅಂಬಾಸಿಯವ್ರು ಜಾಸ್ತಿ ಕಷ್ಟ ಬಿದ್ದಿದ್ದಾರೆ. ನಮ್ಮ MLA ಸಾಬ್ರಿಗೂ ನಾವು ಥ್ಯಾಂಕ್ಸ್ ಹೇಳೋಕೆ ಬಯಸ್ತೀವಿ ಸರ್. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಹೈದರ್ ಅಂದ್ಬಿಟ್ಟು ಅಲಿಪುರ ಸರ್.